ಇವ್ರಿಗೆ ಯಾಕೆ ಬೈಕ್ ಕೊಟ್ವಿ ಅಂತ ತಿಳ್ಕೊಬೇಕು ಅಂತಂದರೆ ನಾವೊಂದು ಸ್ವಲ್ಪ ಹಿಂದೆ ಹೋಗಬೇಕು. ನಾನು ನಂದಿನಿ ವಿಡಿಯೋ ವೈರಲ್ ಆದಾಗ ನಾವೊಂದು ಚಾಲೆಂಜ್ ಅನೌನ್ಸ್ ಮಾಡಿದ್ವಿ. ಹಾಯ್ ಗೈಸ್, ಇವತ್ತು ಅಕ್ಟೋಬರ್ 3rd ನಾವು ನಿಮಗೆ ಮುಂಚೆನೇ ಹೇಳಿದ್ವಿ, ಇವತ್ತು ನಾವು ಎಲೆಕ್ಟ್ರಿಕ್ ನಂದಿನಿ ರೀಲ್ಸ್ ಚಾಲೆಂಜ್ದು ವಿನ್ನರ್ಸ್ನ ಅನೌನ್ಸ್ ಮಾಡ್ತೀವಿ ಅಂತ. ಸೊ ಹಿಯರ್ ಆರ್ ದ ವಿನ್ನರ್ಸ್. ನಾವು ಬೌನ್ಸ್ ಬೈಕ್ನೇ ಯಾಕೆ ಕೊಟ್ವಿ ಅಂತ ತಿಳ್ಕೊಳ್ಳೋದಕ್ಕೆ ಫಸ್ಟು ಫ್ಲೈಟಲ್ಲಿ ಡೆಲ್ಲಿಗೆ ಹೋಗಬೇಕು, ಆಮೇಲೆ ಕಾರ್ ತಗೊಂಡು ರಾಜಸ್ಥಾನದಲ್ಲಿರೋ ಭಿವಾಡಿಗೆ ಹೋಗಬೇಕು. ನಮಸ್ಕಾರ ವಿಕಾಸ್, ವೆರಿ ನೈಸ್ ಟು ಸೀ ಯು. ಸೇಮ್ ಹಿಯರ್. ಥ್ಯಾಂಕ್ಸ್ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ, ನಮ್ಮ ಪ್ಲಾಂಟ್ ನೋಡಕ್ಕೆ. ಏನಂತ ಕರಿಬೇಕು ನಿಮ್ನ? ವಿಕಾಸ್ ಅಂತ ಕರೀಲ, ವಿಕಿಪೀಡಿಯಾ ಅಂತ ಕರೀಲ, ಮುತ್ತುಕುಮಾರ್ ಅಂತ ಕರೀಲ, ನಂದಿನಿ ಅಂತ ಕರೀಲ. ಕರೆಕ್ಟ್, ನಂದಿನಿ. ಬನ್ನಿ ನಂದಿನಿ ಅವರೇ. ನೈಸ್ ಮೀಟಿಂಗ್. ಆರ್ಡರ್ ಮಾಡ್ರ? ಕರೆಕ್ಟ್ ಸರ್, ಹೇಳೋದೇ ಮರ್ತದೆ. ನಾನೊಂದು ಇಂಟ್ರೊಡಕ್ಷನ್ ಹೇಳ್ತೀನಿ ಸರ್. ನನ್ನ ಹೆಸರು ವಿವೇಕ್ ಅಂತ, ನಾನು ಒಬ್ಬ ಆಂಟ್ರಪ್ರಿನರ್. ನಾನೇ ಆಂಟ್ರಪ್ರಿನರ್ ಆಗೋಣ ಅಂತ ಅನ್ಕೊಂಡೆ. ಆಂಟ್ರಪ್ರಿನರ್ ಅಂದ್ರೆ ಗೊತ್ತಲ್ವಾ? ಆಂಟ್ರಪ್ರಿನರ್ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ ಅಂತ. ಬೌನ್ಸ್ ಅವರು ಭಿವಾಡಿಲಿ ಏನ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕಿತ್ತು. ಇಲ್ಲೇ ಸ್ಕೂಟರ್ ಮ್ಯಾನುಫ್ಯಾಕ್ಚರ್ ಆಗೋದು, ಎಲ್ಲ ಪಾರ್ಟ್ಸ್ ಬರುತ್ತೆ, ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಸೆಂಬ್ಲಿ ಲೈನಲ್ಲಿ ಚಾಸಿಂದ ಹಾಗೆ ಬಿಲ್ಡ್ ಆಗ್ತಾ ಸ್ಕೂಟರ್ ಆಗಿ ಆಚೆ ಹೋಗುತ್ತೆ. ಓಕೆ, ಸೊ ಈ ಇಂಡಿವಿಜುವಲ್ ಪಾರ್ಟ್ಸ್ ನಮ್ಮ ಹತ್ರ ಇದ್ರೆ ನಾವು ಸ್ಕೂಟರ್ ಮಾಡ್ಬೋದಾ? ಮಾಡ್ಬೋದು. ಅವ್ರಂಗೆ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಆಲ್ರೆಡಿ ಒಂದು ಪ್ಲಾನ್ ರೆಡಿ ಆಗಿತ್ತು. ಇದು ನಮ್ಮದು ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಸೆಂಬ್ಲಿ ಆಗುತ್ತೆ, ಆಮೇಲೆ ಅಲ್ಲಿ ನಮ್ಮದು ಟೆಸ್ಟಿಂಗ್ ಒಂದು ಡೈನೋ ಇರುತ್ತೆ, ಅಲ್ಲಿ ಟೆಸ್ಟ್ ಆಗುತ್ತೆ ಪ್ರತಿ ಸ್ಕೂಟರು. ಅದಾದಮೇಲೆ ಒಂದು QI ಕ್ವಾಲಿಟಿ ಇನ್ಸ್ಪೆಕ್ಷನ್ಗೆ ಹೋಗುತ್ತೆ, ಅದಾದಮೇಲೆ ಸ್ಕೂಟರ್ ಆಚೆ ಬಂದು ಹೋಗುತ್ತೆ. ಸೊ ಎಲ್ಲ ತೋರಿಸ್ತೀನಿ ಬನ್ನಿ. ವಿವೇಕ್ ನನ್ನ ಮೊದಲು ವೆಹಿಕಲ್ ಅಸೆಂಬ್ಲಿ ಲೈನ್ಗೆ ಕರ್ಕೊಂಡು ಹೋದ್ರು. ಫಸ್ಟ್ ಕೆಲಸ ಆಗೋದು, ಈ ಚಾಸಿಗೆ ಫಸ್ಟ್ ನಂಬರ್ ಇರೋಲ್ಲ, ಆ ನಂಬರು ಪ್ರಿಂಟ್ ಆಗೋಕ್ಕೆ ಶುರು ಆಗುತ್ತೆ. ಅದು ಯುನೀಕ್ ನಂಬರ್ ಇರುತ್ತೆ. ಆಮೇಲೆ ಇಲ್ಲಿಂದನೇ ನಮ್ಗೆ ಏನಂದರೆ, ಇಲ್ಲಿ ಸ್ಟಾರ್ಟ್ ಆಯ್ತಲ್ಲ ಈ ನಂಬರ್ಗೆ ಎಲ್ಲ ಲಿಂಕ್ ಆಗೋಗಿರುತ್ತೆ, ಯಾವ ಪಾರ್ಟು ಯಾವ ಬ್ಯಾಚು ಆ ಸ್ಕೂಟ್ರಿಗೆ ಹೋಯ್ತು ಅಂತ. ಏನಾದ್ರು ಇಶ್ಯೂಸ್ ಇದ್ದರೆ ಕ್ವಾಲಿಟಿಗೆ ಎಲ್ಲದಕ್ಕೂ ನಮ್ಗೆ ಗೊತ್ತಾಗುತ್ತೆ, ಯಾವ ಪಾರ್ಟು ಎಲ್ಲಿಗೆ ಹೋಯ್ತು, ಯಾವ ಸ್ಕೂಟ್ರಿಗೆ ಹೋಯ್ತು ಅಂತ ಫುಲ್ ಮ್ಯಾಪ್ ಆಗೋಗಿರುತ್ತೆ ನಮಗೆ ಸಿಸ್ಟಮ್ಸಲ್ಲಿ. ಅದೇನು ಯಾವುದು ಅಲ್ಲ, ಅಲ್ಲಿ ವಿಲ್ ಪಂಚಿಂಗ್ ಅಂತ ಆಗುತ್ತೆ. ಸ್ವಲ್ಪ ನಟ್ಟು ಬೋಲ್ಟ್ನ ಒಳಗಡೆ ಹಾಕ್ಕೊಂಡೆ. ಸಸ್ಪೆನ್ಷನ್ ಫಿಟ್ ಮಾಡ್ತಾರೆ, ಅಲ್ಲಿ ಯಾರು ಅಸೆಂಬಲ್ ಮಾಡಿಕೊಟ್ಟಿರ್ತಾರೆ ಅದನ್ನು, ಅದರಿಂದ ಇಲ್ಲಿಗೆ ಬರುತ್ತೆ. ವಿವೇಕ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದೇನು ಕಷ್ಟ ಇರಲಿಲ್ಲ. ಇದು ಮೋಟರ್ ಕಂಟ್ರೋಲರ್ ಯೂನಿಟ್ ಹೋಗ್ತದೆ. ಅದು ಫ್ಯಾನ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ? ಫ್ಯಾನ್ ಅಲ್ಲ ಮಾಮೂಲಿ ನಿಮ್ಮ ಮನೇಲಿ ಹೆಂಗಾಗುತ್ತೋ ಹಂಗೆ. ಟೀ ಶರ್ಟ್ ಹಾಕೊಂಡ್ಬಂದಿದ್ದು ತುಂಬ ಹೆಲ್ಪ್ ಆಯಿತು. ನಮ್ದ್ರಲ್ಲಿ ಏನಂದ್ರೆ ಹಬ್ ಮೋಟರ್ ಅಂತ ಯೂಸ್ ಮಾಡ್ತೀವಿ. ವೀಲ್ ಏನು ನೋಡ್ತಾ ಇರೋ ಅದರೊಳಗಡೆ ಮೋಟರ್ ಇದೆ, ಚೈನು ಬೆಲ್ಟು ಏನು ಬೇಡ ನಮ್ಮದ್ರಲ್ಲಿ. ಮೋಟ್ರೇ ಟೈರ್ನ ತಿರುಗಿಸುತ್ತೆ. ಡಿಸ್ಕು ನೋಡ್ಬೋದು, ನಮ್ಮದು ಒಂದೇ ಒನ್ ಆಫ್ ದ ಓನ್ಲಿ ಸ್ಕೂಟರ್ಸ್ ಅಟ್ ದಿಸ್ ಪ್ರೈಸ್ ಪಾಯಿಂಟ್ ವಿತ್ ಡಿಸ್ಕ್ ಬ್ರೇಕ್ಸ್. ನಮ್ಮದು CBS ಒಂದೇ ಅಲ್ಲ, ಡಿಸ್ಕ್ ಬ್ರೇಕು ಇದೆ, ಸೊ ದಟ್ ಪೀಪಲ್ ಕ್ಯಾನ್ ಕಂಫರ್ಟಬ್ಲಿ ಬ್ರೇಕ್. ತುಂಬ ಒಳ್ಳೆ ಕ್ವಾಲಿಟಿ ಟೈರು. ನಮ್ಮ ಪ್ರಕಾರ ಒಂದು 15,000-30,000ವರೆಗೂ ಚೇಂಜೇ ಬೇಕಾಗಿಲ್ಲ ಇದು. ಆ ಸೈಕಲ್ ಗ್ಯಾಪಲ್ಲಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿದೆ. ಅಲ್ಲಿ ಯಾರೋ ಮಾತಾಡ್ಸಿದ್ದಾರೆ ನೋಡಿ ನಿಮ್ಮನ್ನ. ನನ್ನ ಆಮೇಲೆ ಆ ಟೈರ್ನ ದೂರ ಬಚ್ಚಿಟ್ಟು ವಾಪಸ್ ಹೋದೆ. ಆಮೇಲೆ ವೈರಿಂಗ್ ಹಾರ್ನೆಸ್ ಅಂತ ಬರುತ್ತೆ, ನೀಟಾಗಿ ಟೆಸ್ಟ್ ಆಗಿ ಇದರಲ್ಲೇ ಎಲ್ಲ ಕಮ್ಯುನಿಕೇಶನ್ಗಳೆಲ್ಲ ಬರೋದು. ಇದನ್ನ ಚಗೋರಿ ಕನೆಕ್ಟರ್ ಅಂತ ಹೇಳ್ತೀವಿ, ಚಗೋರಿ ಪಿನ್ ಅಂತ ಹೇಳ್ತೀವಿ. ಇದು ಹೆಂಗೆ ಅಂದರೆ, ಇಂಡಿಯನ್ ರೋಡ್ಗಳಲ್ಲಿ ಬ್ಯಾಟ್ರಿ ನಮ್ಮದು ರಿಮೂವಲ್ ಅನ್ನಲ್ವಾ, ಎಲ್ಲರಿಗೂ ಭಯ ಏನಿರುತ್ತೆ ಅಂದರೆ ಬ್ಯಾಟ್ರಿ ರಿಮೂವಲ್ ಇದ್ದಾಗ ಅಲ್ಲಾಡ್ಬಿಟ್ರೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ. ಇದರಲ್ಲಿ ಏನಂದರೆ, ಅದು ಹೋಗಿ ಹಿಂಗೆ ಕನೆಕ್ಟ್ ಆದಮೇಲೆ ನೀವು ಏನೇ ಹಿಂಗೆ ಅಲ್ಲಾಡ್ಸಿದ್ರು ಡಿಸ್ಕನೆಕ್ಟ್ ಆಗಲ್ಲ. ಇವಾಗ ನೋಡಿ, ಅದಕ್ಕೆ ಸ್ಕಿನ್ನು ಎಲ್ಲ ಬರೋಕ್ಕೆ ಶುರು ಆಗಿದೆ. ಸೀಟು ಮತ್ತು ಟಬ್ ಇದೆಯಲ್ಲ, ಅದೆರಡು ಅಸೆಂಬಲ್ ಆಗುತ್ತೆ. ಸೀಟ್ ಸಪ್ರೇಟಾಗಿ ಬರುತ್ತೆ, ಆ ಟಬ್ಬು ಸಪ್ರೇಟಾಗಿ ಬರುತ್ತೆ. ಅದೆರಡು ಇದಕ್ಕೆ ಸಬ್ ಅಸೆಂಬ್ಲಿ ಅಂತಾರೆ. ಇಲ್ಲಿ ಅಸೆಂಬಲ್ ಆಗಿ ನೋಡಿ, ಅಲ್ಲಿ ಆಗಲೇ ಅಸೆಂಬಲ್ ಆಗಿದೆ, ಅಲ್ಲಿಂದ ಸ್ಕೂಟ್ರಿಗೆ ಹೋಗುತ್ತೆ ಅಲ್ಲಿ ಮೇನ್ ಅಸೆಂಬ್ಲಿಗೆ. ಸೀಟ್ ಇಲ್ಲರ ಹೆಂಗೆ ಓಡಿಸ್ತೀರಾ ಸ್ಕೂಟ್ರು? ಸೀಟ್ ಬೇಕೇ ಬೇಕಲ್ವಾ? ಅವ್ರಿಗೇನು ಪ್ರಾಬ್ಲಮ್ ಆಗಿದೆ ಅಲ್ಲಿ ನಿಮ್ಮ ಎಂಪ್ಲಾಯಿಗೆ? ಯಾರಿಗೆ? ಇವ್ರಿಗ ಸೀಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ದೂರ ಹೋಗಿ ಬಚ್ಚಿಡ್ಬೇಕಾಯ್ತು. ಸೊ ಇಲ್ಲೇನು ಫಿಕ್ಸ್ ಆಗುತ್ತೆ? ಇಲ್ಲಿ ಹ್ಯಾಂಡಲ್ಲು, ಅದರದ್ದು ಸ್ಪೀಡೋಮೀಟರ್ಗೆ ಯೂನಿಟು, ಹೆಡ್ಲೈಟ್ ಫಿಟ್ ಆಯ್ತಲ್ಲಿ. ಈ ಹ್ಯಾಂಡಲ್ ಅಸೆಂಬ್ಲಿ ಅಲ್ಲಿ ಹೋಗುತ್ತೆ. ಇವಾಗ ಆ ಕಡೆಯಿಂದ ಕೊಡ್ತಾ ನೋಡಿ, ಇಟ್ಕೊಂಡು ನೋಡಿ ಎಷ್ಟು ಭಾರ ಇರುತ್ತೆ ಇದು. ಹ್ಯಾಂಡಲ್ ಇಟ್ಕೊಂಡಾಗ ಭಾರ ಆಗಲ್ಲ ನೋಡಿ, ಆದ್ರೆ ಎಷ್ಟು ಭಾರ ಇದೆ ಇವಾಗ. ಹೌದು, ತುಂಬಾ ಭಾರ ಇದೆ ಅಲ್ವಾ? ಅವ್ರು ನಿಮ್ಮ ಕೋ-ಫೌಂಡ್ರಾ? ಯಾರು ನನ್ನ ಕೌಂಟರ್ ಇಲ್ಲಿ ಬಂದಿಲ್ವಲ್ಲ? ಇಲ್ಲಿಲ್ಲ, ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಹ್ಯಾಂಡಲ್ ಬಾರ್ ಕೂಡ ಸಕ್ಸಸ್ಫುಲಿ ಕದ್ದೆ. ಇವಾಗ ನನ್ನ ಹತ್ರ 50% ಬೈಕ್ ಪಾರ್ಟ್ಸ್ ರೆಡಿ ಇತ್ತು. ಇಂಡಿಯಾ ಇಸ್ ಅ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡು ದೇ ನೀಡ್ ಅಂತ. ಒಂದ್ಸತಿ ಕಸ್ಟಮರ್ ಕೂಡ ಅವ್ರು ಕೇಳೋದು ಜಾಸ್ತಿ ಕೇಳ್ತಾರೆ, ಬಟ್ ಕಡಿಮೆ ರೇಟ್ ಕೇಳ್ತಾರೆ. ಹೆಂಗ್ ಮಾಡೋದು? ಕ್ವಾಲಿಟಿ ಹಾಳಾಗಬಾರ್ದಲ್ವಾ? ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಕರೆಕ್ಟ್ ಅಮೌಂಟ್ ಆಫ್ ಎನರ್ಜಿ ಪ್ಯಾಕ್ ಮಾಡ್ತೀವಿ ನಾವು. 2 kWh ಇಸ್ ದ ಮಿನಿಮಮ್ ದಟ್ ವಿ ಪ್ಯಾಕ್, ವಿಚ್ ವಿಲ್ ಗಿವ್ ರಿಯಲಿಸ್ಟಿಕ್ಲಿ ಆನ್ ದ ರೋಡ್ 50 ಟಾಪ್ ಸ್ಪೀಡಲ್ಲಿ ಹೋದರೆ 65 ಕಿಲೋಮೀಟರ್ ಕೊಡುತ್ತೆ.
65 ಎಲ್ಲ 50 ಕೊಡುತ್ತೆ. ಬಟ್ ಇಫ್ ದೇ ವಾಂಟ್ ಮೋರ್ ಅಂದರೆ ವಿ ಪುಟ್ 2.5 kWh ಬ್ಯಾಟ್ರಿ ಹಾಕಿದ್ವಿ. ಇಟ್ ವಿಲ್ ಗಿವ್ ಅನದರ್ 20-30% ಮೋರ್. ಸೈಜ್ ಜಾಸ್ತಿ ಮಾಡ್ಲರೆ ಇಫ್ ದೇ ವಾಂಟ್ ಮೋರ್ ಎನರ್ಜಿ ಅಂದರೆ ಫಾಸ್ಟ್ ಚಾರ್ಜ್ ಅದಕ್ಕೆ ಮಾಡಿರೋದು. ಬ್ಯಾಟ್ರಿ ಸೈಜ್ ಜಾಸ್ತಿ ಮಾಡ್ಲರೆ ಬೇಗ ಚಾರ್ಜ್ ಮಾಡಿದ್ರೆ ಸೈಜ್ ನೆವರ್ ಮ್ಯಾಟರ್ಸ್ ಅಲ್ವಾ. ಈ ಬೈಕಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಬ್ಯಾಟ್ರಿ. ತುಂಬ ಲೈಟ್ ವೆಯ್ಟ್ ಬ್ಯಾಟ್ರೀಸ್ ಅಲ್ವಾ? ಏನು ಒಂದು 12-13 kg ಇರ್ಬೋದು ಅಷ್ಟೇ. 2 kWhಗೆ ಆರಾಮಾಗಿ ಎತ್ಬೋದು. ಎತ್ತು ನೋಡಿ ಬೇಕಾದ್ರೆ ಹ್ಯಾಂಡಲ್ ಸ್ಟ್ರಾಂಗ್ ಆಗಿದೆ. ನೈಸ್. ಹೌದು ವಿವೇಕ್, ಹಾಂ ನಾನು ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ. ಹೋಗಿ ಹಿಂಗೆ ಹೋಗಿ ಲೆಫ್ಟ್ ಹೋದ್ರೆ ಆಗುತ್ತೆ. ಹೌದಾ? ಹಾಂ ಇಲ್ಲೇ ಇರ್ತೀನಿ, ಬಂದ್ಬಿಡಿ. ಇಲ್ಲೇ ಇರಿ ನೀವು. ಆಯ್ತು ಅಲ್ಲಿ ಬ್ಯಾಟ್ರಿ ಏನೋ ಬ್ಲಿಂಕ್ ಆಗ್ತಿದೆ ನೋಡಿ. ಎಲ್ಲ ಬ್ಯಾಟ್ರಿ ಹಾಂ ಇದಾ? ಹಾಂ ಅದೇ. ಬ್ಯಾಟ್ರಿನ ಕೂಡ ಎಗರಿಸಿ ಒಂದು ಒಳ್ಳೆ ಸ್ಪಾಟಲ್ಲಿ ಬಚ್ಚಿಟ್ಟು ಬಂದೆ. ಇದು ನಾವೇನು ಮಾಡಿದ್ದೀವಿ ಗೊತ್ತಾ, ಇದು ಅದೇ ಸಿಂಪಲ್ ಥಿಂಗ್ ಏನು ಗೊತ್ತಾ, ಇದು ಹಿಂಗೆ ಮುಟ್ಟಿದ್ರೆ ಹಿಂಗೆ ಯಾವಾಗಲೂ ನಾವು ಇದನ್ನ ಕೈಯಲ್ಲಿ ಮುಟ್ಬೇಕಲ್ವಾ, ಗಲೀಜಲ್ವಾ. ಸೊ ಇದು ಹೆಂಗ್ ಮಾಡಿದೀವಿ ಅಂದ್ರೆ ಸುಮ್ಮನೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಹಿಂಗಾಗುತ್ತೆ, ಆಮೇಲೆ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ನೆಕ್ಸ್ಟು ವೆಹಿಕಲ್ ಡೇಟಾ ಎಲ್ಲ ಹೇಗೆ ರೀಡ್ ಆಗುತ್ತೆ ಅಂತ ತಿಳ್ಕೊಂಡೆ. ಇದೊಂದು ವೆಹಿಕಲ್ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ. ಅದು ಇಟ್ ಮೇಕ್ ಶೋರ್ಸ್ ದಟ್ ದ ಹೋಲ್ ವೆಹಿಕಲ್ ಇಸ್ ಇನ್ ಅ ವೇ ಕನೆಕ್ಟೆಡ್ ಆದಂಗೆ. ಇವಾಗ ನಾನು ಹೇಳ್ತಾನಲ್ಲ, ಬೇರೆ ಇದರಿಂದ ನಮ್ಗೆ ಎಷ್ಟೊಂದು ಡೇಟಾ ಪಾಯಿಂಟ್ಸ್ ಗೊತ್ತಾಗುತ್ತೆ. ವೆಹಿಕಲ್ ಏನಾಗ್ತದೆ, ಎಷ್ಟು ಕಿಲೋಮೀಟರ್ ಓಡ್ತದೆ, ಹೆಂಗೆ ಎನರ್ಜಿ ಕನ್ಸ್ಯೂಮ್ ಮಾಡ್ತದೆ. ಸೊ ನಾವು ರಿಮೋಟ್ ಆಗೇನೆ ಎಷ್ಟೊಂದು ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಬೋದು. ನಾವು ಹೆಂಗೆ ಫೋನ್ಗೆ ಅಪ್ಡೇಟ್ಗಳು ಕಳಿಸ್ತಾರೋ ಅದೇ ಥರ ನಮ್ಮ ಸ್ಕೂಟರ್ಗೂ ಅಪ್ಡೇಟ್ಗಳು ಕಳಿಸ್ತೀವಿ. ಆಲ್ಮೋಸ್ಟ್ ರೆಡಿ ಇದೆ ಇವಾಗ. ಇವಾಗೆಲ್ಲ ನೋಡಿ ಒಂದ್ಸರಿ ಚೆಕ್ ಮಾಡ್ತಾರೆ ಎಲ್ಲ, ಹಿಂಗೆ ಏನು ನೀಟಾಗಿ ಕುತ್ಕೊಂಡಿದ್ಯಾ ಆ ಥರ ಎಲ್ಲ. ನನಗೆ ನೋಡಿ ಅದೆಲ್ಲ ಏನೋ ಮಾತುಕತೆ ನಡೀತದೆ ಅವ್ರದ್ದೆಲ್ಲ. ಸೊ ಓಕೆನಾ ಅಲ್ವಾ, ನೀವು ಕೇಳ್ತಿದಾರಲ್ಲ ಏನಾದ್ರು ಆಗುತ್ತೆ ಅಂತ ಚೀಟಿ ಇಟ್ಕೊಂಡು ಏನೋ ಮಾತಾಡ್ತಾರೆ ಅವರು. ಅದಾದಮೇಲೆ ಇಳಿಸ್ತಾರೆ, ಎಲ್ಲ ಓಕೆ ಆಗಿದ್ರೆ ಅಲ್ಲಿ ಸೈನ್ ಮಾಡ್ತಾರೆ ನೋಡಿ ಅವರು. ನಾನು ನೋಡಿದ್ದೀನಿ ಎಲ್ಲ ಸರಿ ಇದೆ ಆ ಥರ ಅಂತೆಲ್ಲ ಸೈನ್ ಮಾಡಿ ಈ ಕಡೆ ಹೋಗುತ್ತೆ. ಅದು ಹೋದಾಗ ಅದ್ರ ಸಮೇತ ಇಲ್ಲಿ ಬರುತ್ತೆ. ಡೈನೋ ಟೆಸ್ಟಿಂಗ್ ಅನ್ನಲ್ಲ, ಈ ಸತಿ ಬನ್ನಿ ಹತ್ತಿರದಿಂದ ತೋರಿಸ್ತೀನಿ. ಡೈನೋ ಟೆಸ್ಟಿಂಗಲ್ಲಿ ಬೈಕ್ನ ರೇರ್ ವೀಲ್ ಮತ್ತು ಬ್ರೇಕಿಂಗ್ ಸಿಸ್ಟಮ್ ಟೆಸ್ಟ್ ಆಗುತ್ತೆ. ಬ್ರೇಕ್ ಹಾಕಿದ್ಮೇಲೆ ಬೈಕ್ ನಿಲ್ಲಿಸೋದಕ್ಕೆ ಎಷ್ಟು ಟೈಮ್ ಆಯಿತು, ಆ ಟೈಮ್ನಲ್ಲಿ ಗಾಡಿ ಎಷ್ಟು ದೂರ ಹೋಯಿತು, ಇದೆಲ್ಲ ಸ್ಕ್ರೀನ್ ಮೇಲೆ ಡೈರೆಕ್ಟಾಗಿ ಬಂದೇ ಬಿಡುತ್ತೆ. ಇದನ್ನೆಲ್ಲ ನಾನು ನಮ್ಮ ಮನೆಯಲ್ಲಿ ರೆಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ವಿವೇಕ್ನ ಮ್ಯಾನ್ಯುಯಲ್ ಟೆಸ್ಟಿಂಗ್ ಹೇಗೆ ಮಾಡ್ತೀರಾ ಅಂತ ಕೇಳಿದೆ. ಇದು ಮ್ಯಾನ್ಯುಯಲ್ ಟೆಸ್ಟಿಂಗ್ ಯಾವಾಗ ಆಗುತ್ತೆ? ಮ್ಯಾನ್ಯುಯಲ್ ಟೆಸ್ಟಿಂಗು ಇಲ್ಲಿ ತೊಗೊಂಡಾದ್ಮೇಲೆ ಇದಾಯ್ತಲ್ವಾ, ಅದಾದಮೇಲೆ 2 ಥರ ಪಿ ಡಿ ಆಗುತ್ತೆ. ಒಂದು ಡೀಲರ್ ಲೆವೆಲಲ್ಲಿ ಒಂದು ಆಗುತ್ತೆ, ಬಟ್ ಡೀಲರ್ ಕಳ್ಸೋಕ್ಕಿಂತ ಮುಂಚೆ, ಯಾಕಂದರೆ ಶಿಪ್ಪಿಂಗ್ ಎಲ್ಲ ಆಗುತ್ತೆ, ಇವರು ಒಂದ್ಸತಿ ಇನ್ಸ್ಪೆಕ್ಟ್ ಮಾಡಿ ಕಳಿಸ್ತಾರೆ. ನಾವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ನೋಡಿದ್ದೀವಿ, ಇದೆಲ್ಲ ಸರಿ ಇದೆ ಅಂತ. ಆ ಚೀಟಿ ಡೀಲರ್ಗೂ ಹೋಗುತ್ತೆ. ಅವ್ನು ಡೀಲರ್ ಒಂದ್ಸತಿ ಕಸ್ಟಮರ್ಗೆ ಡೆಲಿವರ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಎಲ್ಲ ಚೆಕ್ ಮಾಡ್ತಾರೆ, ಮತ್ತೆ ಅವರು ಒಂದ್ಸತಿ ಓಡಿಸಿ ಆಮೇಲೆ ಕಸ್ಟಮರ್ ಡೆಲಿವರ್ ಮಾಡ್ತಾರೆ. ಎಲ್ಲ ಪಾರ್ಟ್ ಕಲೆಕ್ಟ್ ಆಗಿದ್ದರಿಂದ ನಾನು ಹೊರಡೋಕೆ ರೆಡಿ ಆದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಇವಾಗ ಜಸ್ಟ್ ಬೌನ್ಸ್ ಇನ್ಫಿನಿಟಿದು ಫ್ಯಾಕ್ಟ್ರಿ ಟೂರ್ ಮುಗಿಸಿ ನಾವಿವಾಗ ಹೊರಡ್ತಾ ಇದ್ದೀವಿ. ವಿವೇಕ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಟು ಯು ವಿಕಾಸ್ ಬಂದಿದ್ದಕ್ಕೆ. ನಾವು ಇವತ್ತು ಆಂಟ್ರಪ್ರಾಂಟರ್ನ ಮೀಟ್ ಆದ್ವಿ ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಕಾಸ್. ಸರಿ ವಿವೇಕ್, ನಾನು ಬರ ಇದೆ ತಗೊಳ್ಳ, ಏನಿದೆ ಇದರಲ್ಲಿ? ಇಲ್ಲ, ಅದು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಅಲ್ವಾ? ಹೌದಾ, ಸ್ವಲ್ಪ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ. ಅಯ್ಯೋ, ಇದೆಲ್ಲ ಏನು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿರ್ತೀವಲ್ಲ, ಕಾಮನ್. ಓಕೆ ಓಕೆ. ನಮ್ದು ನಿಮ್ಮ ಕಾರ್ ತರ, ಬೈಕ್ ತರ ಇದೆಲ್ಲ ಇರುತ್ತೆ ಕ್ಯಾಮ್ರಾಗೆಲ್ಲ ದೊಡ್ಡದು. ಹೌದು, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇವಾಗೆಲ್ಲ ಹೊಸ ಟೆಕ್ನಾಲಜಿ. ಲೆನ್ಸ್ಗೆ ಹಾಕ್ತಿರೋದನ್ನ? ಲೆನ್ಸ್ಗೆ ಹಾಕ್ತೀನಿ. A few minutes later. ಒಂದೇ ಒಂದು ಬೈಕ್ ಎಲ್ಲ ಪಾರ್ಟ್ಸು ಮಿಸ್ಸಿಂಗ್ ಇದೆ, ಎಲ್ಲ ಪಾರ್ಟ್ಸ್. ಅಲ್ಲಿಂದ ತಂದಿರೋ ಬೈಕ್ ಪಾರ್ಟ್ಸ್ನ ಜೋಡಿಸಿ ಬೈಕ್ ಮಾಡಿದೆ. ಆಮೇಲೆ ಅದೇ ಬೈಕ್ನ ಎಲ್ಲರಿಗೂ ಗಿಫ್ಟಾಗಿ ಕೊಟ್ಟೆ.